ನಮಸ್ತೆ ಎಲ್ಲರಿಗೆ. ನಾವಿಂದು ನೀರಿನ ಮೋಟ್ರ್ ಅಂದರೆ ಇದು ಹೈಡ್ರೋ ಟರ್ಬೈನ್ ಕೆಲವೊಂದು ಮೋಟ್ರನ್ನ ಫಿಕ್ಸ್ ಮಾಡಿದ್ದು ಹೋಗಿ ಬನ್ನಿ ನೋಡಿ. ಈ ಮೋಟ್ರ್ ಬಂದು 1 ಕಿಲೋವಾಟ್ ಕರೆಂಟನ್ನು ಉತ್ಪತ್ತಿ ಮಾಡಿದೆ. ಇದು ಟರ್ಬೈನ್ ಉಂಟಲ್ಲ, ಅಂದರೆ ನೀರಿನ ಪವರಿಗೆ ಇದು ತಿರುಗೋದು ಸುಮಾರು 1440 RPM ಅಲ್ಲಿ ತಿರುಗಿದೆ. ಅಂದರೆ ವೋಲ್ಟೇಜ್ ಎಲ್ಲ ಸಾಧಾರಣ ಒಂದು 400 ವೋಲ್ಟೇಜ್ ಹತ್ರ ಬಂದಿದೆ. ಬಟ್ ಕನ್ವರ್ಟರ್ ಎಲ್ಲ ಕೊಟ್ಟಿದ್ದಾವಲ್ಲ, ಅದರಿಂದಾಗಿ ಮನೆಗೆ 240 ವೋಲ್ಟೇಜ್ ಸಪ್ಲೈ ಮಾಡಿ ಕೊಟ್ಟಿದೆ. ಅಂದರೆ KB ಕರೆಂಟ್ ಸೇಮ್ ಒಂದು 2 ಮನೆಗೆಲ್ಲ ಕರೆಂಟನ್ನು ಆರಾಮ್ಸೆ ಉತ್ಪತ್ತಿ ಮಾಡೋಕ್ಕಿದ್ದಾರೆ. ಹಾಗೆ ಇದು ಹಳೆ ಮೋಟ್ರ್ ಆದ ಕಾರಣ ವೈರ್ಗೆಲ್ಲ ಹಾಳಾಗ್ಬಿಟ್ಟು ಅವರೆಲ್ಲ ಎಕ್ಸ್ಚೇಂಜ್ ಮಾಡೋಣ, ಮತ್ತು ಒಂದು ಹೊಸ ವೈರೆಲ್ಲ ಹಾಕಿಬಿಟ್ಟು ಕ್ಲಾಂಪ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಕ್ಲೀನಾಗಿ ಫಿಟ್ ಮಾಡಿ ಕೊಡೋಣ. ಮತ್ತು ಸಮಸ್ಯೆ ಬಾಕಿ ಬರ್ತಲ್ಲ ಒಮ್ಮೆ ಫಿಟ್ ಮಾಡಿದ ಮೇಲೆ, ಇವು ಕರೆಂಟ್ ಸ್ವಲ್ಪ ಹೆಚ್ಚು ಬರಲಿಕ್ಕೆ 4 ಕೆಪಾಸಿಟರ್ ಹಾಕೋಣ. ಇರಲಿ, ಏನು ಹಾಕಿಲ್ಲ ಮೇಡಮ್. ಇದರ ಹಂಗೆಲ್ಲ ಮಾಡಿ ಫಿಟ್ ಮಾಡೋಣ. ಇದನ್ನೆಲ್ಲ ತೆಗೆದುಬಿಟ್ಟು ಹೊಸ ಇದನ್ನೆಲ್ಲ ಹಾಕೋಣ. ಆತೀಗ ವೈರಿಂಗೆಲ್ಲ ಕಂಪ್ಲೀಟಾಗಿ ಆಯ್ತು. ಇನ್ನಿದ್ರ ಮತ್ತೆ ಟೆಸ್ಟ್ ಮಾಡೋಣ ಮನೇಲಿ. ಮತ್ತು ಅಲ್ಲಿ ತಗೊಂಡು ಅದ್ರ ಮೇಲೆ ವರ್ಕ್ ಆಗೋದ್ರೆ ನೋಡಿಬಿಟ್ಟು ಕಷ್ಟ ಆಗಲ್ಲ, ವಾಪಸ್ ಹೊತ್ಕೊಂಡ್ಬರೋಣ. ಸರಿ, ಇದು ನೋಡಿ, ಇದು ಕನ್ವರ್ಟರ್ ತಿಳಿಯೋದಕ್ಕೆ. ಇದಂದರೆ ಈಗ ಹೈ ವೋಲ್ಟೇಜ್ ಬಂದರೆ ಕರೆಂಟ್ 220 ವೋಲ್ಟೇಜ್ ಅಂದರೆ 240 ವೋಲ್ಟಿಗೆ ಕನ್ವರ್ಟ್ ಮಾಡಿ ಕೊಟ್ಟದೆ. ನೋಡಿ ಬಲ್ಬ್ ಹಾಕಿ. ಮತ್ತು ಸಿಡ್ಲು ಕನ್ವರ್ಟರ್ ಎಲ್ಲ ಉಂಟಲ್ಲ ಮೇಲೆ, ಅದು ಕಾಣ್ತಟ್ಟಲ್ಲ, ಸಿಡ್ಲು ಗುಡುಗೆಲ್ಲ ಬಂದರೆ ಅದು ತಗೊಂಡಿದೆ. ಹೈ ಪವರ್ ಎಲ್ಲ ಬಂದರೆ ಅದು ಅಬ್ಸರ್ವ್ ಮಾಡ್ಕೊಂಡದು. ಸರಿ, ಇದನ್ನು ಈಗ ಡ್ರಿಲ್ಲಿಂಗ್ ಮಿಷನ್ಗೆ ವರ್ಕ್ ಮಾಡಿ ನೋಡೋಣ. ಮತ್ತು ಕರೆಂಟ್ ಬಂದದಿಲ್ಲ, ನಾವು ವೈರಿಂಗ್ ಎಲ್ಲ ಸರಿ ಆಗುತ್ತೆ ಅಂತ ನೋಡೋಕ್ಕಲ್ಲ. ಬೇರೆ ಡ್ರಿಲ್ಲಿಂಗ್ ಪವರ್ ಇದ್ದಷ್ಟು ಪವರ್ ಇಲ್ಲಲ್ಲ, ನೀರಿನ ಪವರ್ ಇದು ಕಿಂಡಲ್ ಪವರ್ ಇದ್ದರೆ ಸರಿ ವರ್ಕ್ ಅದೇ. 2-3 ಸಲ ಟೆಸ್ಟ್ ಮಾಡಿ ವರ್ಕ್ ಅದೇ. 2-3 ಸಲ ಟೆಸ್ಟ್ ಮಾಡೋಣ, ಮತ್ತು ಅಲ್ಲಿ ಹೋಗಿ ಹಾಳಾಗಿರುತ್ತೆ. ಓಕೆ, ಆಲ್ರೆಡಿ ಚೇಂಜ್ ಓವರೆಲ್ಲ ಹಾಕಿದ್ದೆ ಜನ್ರೇಟಿಂಗಾಗಿ. ಸೊ ಅದೇ ಚೇಂಜ್ ಓವರಿಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಆಯಿತಾ? ಓಕೆ, ಸರಿ ಫಿಕ್ಸ್ ಆಯ್ತು ನೋಡಿ. ಅದು ಮೇಲೆ ಕನ್ವರ್ಟರ್ ನೋಡಿ, ಅದು ಅಲ್ಲಿ ಮೇಲೆ ಕಂಡದಲ್ಲ, ಅದು ಕಂಟ್ರೋಲ್ ಮಾಡಿ ಕೊಟ್ಟದೆ. ಹೈ ಪವರ್ ಬಂದರೆ ಈಗ ಸಿಡ್ಲು ಗುಡುಗಿ ಎಲ್ಲ ಅದು ಕಂಟ್ರೋಲ್ ಮಾಡಿ ಕೊಟ್ಟದೆ. ಈ ಕೆಳಗೆ ಬಂದುಬಿಟ್ಟು ಕನ್ವರ್ಟರ್, ಅದು ಈಗ 400 ವೋಲ್ಟ್ ಎಲ್ಲ ಬಂದರೆ ಅದನ್ನು 220 ವೋಲ್ಟಿಗೆ ಮಾಡಿ ಮನೆಗೆ ಸಪ್ಲೈ ಮಾಡಿ ಕೊಟ್ಟದೆ. ಹಿಂಗೆ ಈ ವೈರ್ ನೋಡಿ, ಇದು ತೋಟಕ್ಕಾಗಿ ಸೀದಾ ಪಂಪಿಗೆ ಹೋದರೆ ಪಂಪ್ರೆ ಮೋಟ್ರಿಗೆ. ಸರಿ, ವೈರೆಲ್ಲ ಹಿಡಿದು ಬಿಡಮ್ಮ. ಇದು ಒಳ್ಳೆ ವೈರ್ ತಂದಲ್ಲ, ಇದು ಬೋರ್ವೆಲ್ ವೈರ್, ಬೋರ್ವೆಲ್ ಪಂಪಿಗೆಲ್ಲ ಆಗ್ತಾರೆ ಅಂತ ವೈರ್. ಸರಿ, ಏನು ಹೊತ್ಕೊಂಡು ಹೋಗಿ. ತೋಟ ಸುಮಾರು ಗುಂಡಿರುತ್ತಕ್ಕ, ನಾನು ಸ್ವಲ್ಪ ಕಟ್ ಮಾಡಿ ವಿಡಿಯೋನ. ಸುಮಾರು ದೂರ ನಡೆಯಿಟ್ಟು ನಾವು ತೋಟಕ್ಕೆ ಬಿಟ್ಟ ನೀರಿಂದಲೇ ಟರ್ಬೈನಿಗೆ ಫಿಕ್ಸ್ ಮಾಡಿ ಕೊಟ್ಟಿರುತ್ತೆ. ಅಂದರೆ ಅರ್ಧ ಇಂಚ್ ಪೈಪನ್ನು 2 ಇಂಚ್ ಪೈಪಿಗೆ ಫಿಕ್ಸ್ ಮಾಡಿ ಕೊಡೋದು. ನೋಡೋಣ ಹೆಂಗೆ ತಿರುಗಿದೆ ಅಂತ ನೋಡಮ್ಮ. ತಿರುಗಿದ್ರೆ ಈಗ ದೊಡ್ಡ ಪೈಪ್ ಹಾಕಿ ಅಂತೇಳಿ ಹೇಳಿದೆ ನಾವೊಟ್ಟಿಗೆ. ಮತ್ತು ನೋಡೋಣ ತಿರುಗಿದ್ರೆ ಏನಾದ್ರು ವ್ಯವಸ್ಥೆ ಮಾಡಿ. ಹಂಗೀಗ ಪ್ಲೇಸಿಗೆ ಎತ್ತಿಡ ನಾವು. ಹಂಗೀಗ ನಾವು ತೋಟಕ್ಕೆ ಎತ್ತಿ ಹಾಕ್ತು ಇದನ್ನು ನೀಟಾಗಿ ಜೋಡಿಸ್ಕೊಂಡು ಮತ್ತೆ ಎಲ್ಲ ವ್ಯವಸ್ಥೆ ಮಾಡಿ. ಇದು ಒಬ್ಬಂಗೆ ಆರಾಮ್ಸೆ ಎತ್ಬೋದು. ಅಂದರೆ 2 ಕಿಲೋಮೀಟರ್ದು ಮೋಟ್ರ್ ಬರುತ್ತೆ. ಈಗ 1 ಕಿಲೋಮೀಟರ್ ಮೋಟ್ರ್, 2 ಕಿಲೋಮೀಟರ್ ಮೋಟ್ರದೆಲ್ಲ ಒಬ್ಬಂಗೆ ಎತ್ತಿ ಕಾಲಿ 2-3 ಜನ ಬೇಕು. ಎಷ್ಟು ವೈಟ್ ಇದೆ ಅದು. ಈಗ ಅಷ್ಟು ವೈಟ್ ಇಲ್ಲ, ಸಾಕಿದೆ. 1-2 ಮನೆಗೆಲ್ಲ ಆರಾಮ್ಸೆ ಕರೆಂಟ್ ಪ್ರೊಡ್ಯೂಸ್ ಮಾಡಿ ಕೊಟ್ಟದೆ. ಸರಿ, ನಾವು ಫಿಕ್ಸ್ ಮಾಡೋಣ. ನೀಟಾಗೆಲ್ಲ ಫಿಕ್ಸ್ ಮಾಡ್ಕೊಂಡು ನೀರು ಲೀಕೇಜ್ ಆಗ್ತಾ ಬರ್ತು. ನೀರು ಲೀಕೇಜ್ ಆದರೆ ಅದು ಪ್ರೆಸರ್ ಕಮ್ಮಿ ಆಗಿಲ್ಲ. ಪ್ರೆಸರ್ ಒಳ್ಳೆ ಬರೋಕು, ಒಳ್ಳೆ ಪ್ರೆಸರ್ ಬಂದರೆ ಒಳ್ಳೆ ಸ್ಪೀಡ್ ತಿರುಗಿದೆ, ಒಳ್ಳೆ ಕರೆಂಟ್ ಕೂಡ ಪ್ರೊಡ್ಯೂಸ್ ಆಗಿದೆ. ಆ ಥರ ಫಿಟ್ ಮಾಡ್ಕೊಂಡು ಮತ್ತು ನೀರು ಬಿಟ್ಟು ನೋಡೋಣ. ಮತ್ತು 15-16 ಜೆಟ್ ಹಾರ್ಕೊಂಡೆ. ಅಲ್ಲಿಂದ ಈಗ ನಾವು ಟೀ ಕೊಟ್ಟುಬಿಟ್ಟು ಪೈಪ್ ಜಾಯಿಂಟ್ ಮಾಡಿದ್ದು. ಅರ್ಧ ಇಂಚ್ ಪೈಪ್ ಮಾಡಿ 2 ಇಂಚ್ ಪೈಪಿಗೆ ಜಾಯಿಂಟ್ ಮಾಡ್ತಾವೆ. ನೆಕ್ಸ್ಟ್ ಪ್ರೆಸರ್ ಅಷ್ಟು ಹುಟ್ಟು ಅಂತೇಳಿ ಹೇಳ್ತಾಳೆ. ಸರಿ, ನಾವು ಬಿಟ್ಬಿಟ್ಟು ನೋಡೋಣ. ಸರಿ ನೋಡಿ, ಏನು ಕಲರ್ ಅಂತ ಅದಕ್ಕೆ ನೀರು ಬಂದುಬಿಟ್ಟು ತಿರುಗುತ್ತೆ. ಸ್ವಲ್ಪ ನೀರು ಬಿಟ್ಟಾಗ್ತಿದೆ. ಈಗ ಮತ್ತೆ ಪ್ರೆಸರ್ ಆನ್ ಮಾಡೋಣ. ಮತ್ತೆ ಕೆಪಾಸಿಟಿ ಕೊಡುತ್ತೆ. ಮತ್ತು ನೋಡಿ ಇಂಟರ್ನಲ್ ನಾಯ್ಸ್ ತಿರುಗಬೇಕು. ಈ ಪ್ರೆಸರ್ ಅಷ್ಟು ಬಾಟ್ಲೆ ಪ್ರೆಸರ್ ಇನ್ನು ಬರೋಕ್ಕಷ್ಟೇ. ಸರಿ, ಈಗ ಸ್ವಲ್ಪ ಪ್ರೆಸರ್ ಬಂದಂಗೆ ಕಂಡದು. ಮತ್ತು ಟೆಸ್ಟ್ ಮಾಡೋಣ. ನೋಡಿ ಕರೆಂಟ್ ಬರ್ತದೆ ನೋಡಿ. ಲೈಟೆಲ್ಲ ನೋಡ್ತಿರೋಣ. ಮತ್ತು ಲೈಟ್ ಕೂಡ ಬರುತ್ತೆ ನೋಡಿ, ಚೆನ್ನಾಗಿ ಒಳ್ಳೆ ಪ್ರೆಸರ್ ಉಂಟು. ಅದು 400 ವೋಲ್ಟ್ ಎಲ್ಲ ಬಂದದಲ್ಲ, ಅದು ಡೈರೆಕ್ಟ್ ಕೊಡೋಕ್ಕೆ ನೀರೇ ಬಂದು ಕನ್ವರ್ಟಲ್ಲ ಬಲ್ಬ್ ಹೊತ್ತಿದ್ರು ಅಂತ ಸ್ವಲ್ಪ ನೀರಿನ ಪ್ರೆಸರ್ ಕಮ್ಮಿ ಮಾಡಿ ಮತ್ತೆ ನೋಡೋಣ ಟೆಸ್ಟ್ ಮಾಡಿ. ಸರಿ, ಬಲ್ಬಲ್ಲಿ ಇರುತ್ತೆ, ಕರೆಂಟ್ ಬರ್ತದೆ. ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಸಾಧಾರಣ ಒಂದು 6-7 ತಿಂಗಳು ಕರೆಂಟಿಗೆ ಒಂದು ಎದುರು ಹೋಗ್ತಿರಲಿಲ್ಲ ನಮಗೆ. ನೀರಿದ್ದರೆ ಕರೆಂಟ್ ಉಂಟು ಅಂತ ಹಂಗೆ. ನಮ್ಮಲ್ಲೆಲ್ಲ ಕರೆಂಟಿಗೆ ಸಾಧಾರಣ KB ಕರೆಂಟೆಲ್ಲ ಮರ್ತೇ ಹೋಗ್ತದೆ ಮಳೆಗಾಲ. ಈ ಮಳೆಗಾಲ ನೀರಿದ್ದದಲ್ಲ, ನಮ್ಮಲ್ಲಿ 7 ತಿಂಗಳು ಆರಾಮ್ಸೆ ಕರೆಂಟ್ ಬಂದಿದೆ. ಎಲ್ಲ ವರ್ಕ್ ಆಗಿ ಫ್ಯಾನ್ಗೆ ಎಲ್ಲ ವರ್ಕ್ ಆಗಿ. ಮತ್ತು ಎಂತೆಗೆ ನಮಗೆ KB ಕರೆಂಟ್. ನಾನು ಅದನ್ನು ಮೈನ್ ಸ್ವಿಚ್ ಆಫ್ ಮಾಡಿ ಇಡೋದು ಯಾವಾಗಲೂ.
ಅಂದರೆ ಗುಡುಗು ಸಿಡ್ಲಿಗೆಲ್ಲ ಸೇಫ್ಟಿ ಇಟ್ಟಿದೆ. ಹಂಗೆ ಅದ ಕಾರಣ ನಾನು ಇದನ್ನೇ ಯೂಸ್ ಮಾಡೋದು ಜಾಸ್ತಿ. ನಮ್ಮಲ್ಲಿ ಒಂದು 40 ಅಂತ ವೈಪ್ ಹಾಕೋಣ. ಸಾಧಾರಣ ಎಲ್ಲ ವರ್ಕ್ ಆಗಿ 450 ವೋಲ್ಟೇಜ್ ಕರೆಂಟ್ ಬಂದೈತೆ ನಮ್ಮಲ್ಲಿ. ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕಿನಿ ಆಯ್ತಾ. ಈಗ ಅಲ್ಲಿ ಮನೆಗೆ ಬಂದಳು 300 ಎಬೋ ಕರೆಂಟ್ ಬರ್ತಿತ್ತು. ಹಾಗೆ ನಾವೀಗ ಚೇಂಜ್ ಮಾಡಿ ಮನೆಗೆ ಪವರ್ ಸಪ್ಲೈ ಮಾಡೋಣ. ಮತ್ತು ಚೇಂಜ್ ಚೇಂಜ್ ಮಾಡಿದೆ. ಹಾಗೆ ಲೈಟೆಲ್ಲ ಉರಿತಂತು ಚೆನ್ನಾಗಿ, ಒಳ್ಳೆ ಪವರ್ ಬರ್ತಾ ಉಂಟು ಬಿಡಿ. ಹಾಗೆ ಒಂದು ಮಿಕ್ಸಿ ಒಂದು ರನ್ ಮಾಡಿ ನೋಡುವ ಹೆಂಗೆ ವರ್ಕ್ ಆದ ಅಂತ. ಮಿಕ್ಸಿ ರನ್ ಕರೆಕ್ಟ್ ಕ್ಲೀನ್ ಆದರೆ ಒಳ್ಳೆ ಪವರ್ ಅಂತ ಅರ್ಥ ನೋಡಿ. ಓಕೆ, ಮಿಕ್ಸಿಗೆ ರನ್ ಆಗ್ತದೆ ಚೆನ್ನಾಗಿ. ಓಕೆ, ಒಳ್ಳೆ ಪ್ರೆಸರ್ ಉಂಟು ಅಂತಲೇ ಅರ್ಥ ಆಯಿತು. ಓಕೆ, ಈಗ ಮೋಟರ್ ಫಿಟ್ಟಿಂಗ್ ಎಲ್ಲ ಸಕ್ಸಸ್ ಆಗಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಓಕೆ, ಬಾಯ್ ಬಾಯ್.